ದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೀತಾ ಇದೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ನಲ್ಲಿ ಏನಿದೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಹುಲ್ ಸಿದ್ದು ಟಾಕ್ ನ ಸೀಕ್ರೆಟ್, ಇನ್ಸೈಡ್ ಸೀಕ್ರೆಟ್. ದೆಹಲಿಯಲ್ಲಿ ಒಂದ್ ಕಡೆ ಸಾಲು ಸಾಲು ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಆ ಮೀಟಿಂಗ್ ನಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಮುಂದೆ ಸಿದ್ದರಾಮಯ್ಯ ಅವರು. 1-to-1 ಮೀಟಿಂಗ್ ಆಗ್ತಾ ಇದೆ. ಆ ಮೀಟಿಂಗ್ ನಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಆ 1 ಗಂಟೆ ನಡೆದಂತ ಸಭೆಯಲ್ಲಿ ಇವರಿಬ್ರು ಯಾವ ವಿಚಾರ ಚರ್ಚೆ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಆ ಒಂದು ರಿಪೋರ್ಟ್ ನಲ್ಲಿ ಏನಿದೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಹುಲ್ ಸಿದ್ದು ಟಾಕ್ ಸೀಕ್ರೆಟ್ ರಿವೀಲ್ ಮಾಡ್ತಾ ಇದ್ದೀವಿ. ಬಿಕಾಸ್ ಸಾಲು ಸಾಲು ಮೀಟಿಂಗ್ ಗಳಾಗ್ತಾ ಇರೋದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಮತ್ತೊಂದು ಕಡೆ ಆ ರಿಪೋರ್ಟ್ ನಲ್ಲಿ ಏನಿದೆ? ಸುಮಾರು 1 ಗಂಟೆ ಸಿದ್ದರಾಮಯ್ಯ ಅವರ ಅಭಿಪ್ರಾಯವನ್ನ ಆಲಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ರಾಜ್ಯ ರಾಜಕಾರಣದ ಪ್ರಸಕ್ತ ಸನ್ನಿವೇಶದ ಬಗ್ಗೆ ಸಿದ್ದರಾಮಯ್ಯ ಅವರು ವಿವರಣೆ ಕೊಟ್ಟಿದ್ದಾರೆ. ರಾಜ್ಯ ನಾಯಕತ್ವ ಗೊಂದಲದ ಬಗ್ಗೆ ಕೂಡ ಮಹತ್ವದ ಚರ್ಚೆ ಆಗಿದೆ. ಆ ಚರ್ಚೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಪವರ್ ಫೈಟ್ ನಿಂದಾಗಿ ಪಕ್ಷಕ್ಕಾಗ್ತಾ ಇರುವಂತಹ ಪರಿಣಾಮದ ಬಗ್ಗೆ ಕೂಡ ಮಾಹಿತಿ ನೀಡಿದ್ದಾರೆ. ಇದರಿಂದ ಕಾರ್ಯಕರ್ತರಿಗೆ ಬೇರೆ ರೀತಿಯಾದಂತ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ. ಹೇಗಾದ್ರೂ ಮಾಡಿ ನೀವು ಇದನ್ನ ಬಗೆಹರಿಸಬೇಕು. ನಾನು 3 ವರ್ಷ ಸುಭದ್ರ ಸರ್ಕಾರ ನೀಡಿದ್ದೀನಿ. ನಾನು ಎಲ್ಲಿಯೂ ಕೂಡ ಗೊಂದಲಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಇದೆಲ್ಲವೂ ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ವಿಚಾರ. ರಾಹುಲ್ಗೆ ಸಮರ್ಥ ಆಡಳಿತದ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಸುಮಾರು 1 ಗಂಟೆಗಳ ಕಾಲ ಅವರ ಅಭಿಪ್ರಾಯ ಏನಿದೆ ಅದನ್ನ ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಆಮೇಲೆ ಸದ್ಯ ಏನಾಗ್ತಾ ಇದೆಯಲ್ಲ ಪ್ರಸಕ್ತ ಸನ್ನಿವೇಶಗಳು, ಅದೆಲ್ಲದರ ಬಗ್ಗೆ ಕೂಡ ಅವ್ರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದರ ಡೀಟೇಲ್ಸ್ ಕೊಟ್ಟಿದ್ದಾರೆ. ಏನಾಗ್ತಾ ಇದೆ, ಯಾವ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆ, ಅದರಲ್ಲೂ ಬಹಳ ಮುಖ್ಯವಾಗಿ ನಾಯಕತ್ವ ಗೊಂದಲದ ವಿಚಾರ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ, ಪವರ್ ಫೈಟ್ ನಿಂದಾಗಿ ಪಕ್ಷಕ್ಕಾಗ್ತಾ ಇರುವಂತ ಡ್ಯಾಮೇಜ್ ಹೇಗಿದೆ, ಕಾರ್ಯಕರ್ತರಿಗೆ ಯಾವ ರೀತಿಯಾದಂಥ ಮೆಸೇಜ್ ಪಾಸ್ ಆಗ್ತಾ ಇದೆ. ಸೊ ಇದನ್ನ ಇಲ್ಲಿಗೆ ಹಿಂಗೆ ಬಿಟ್ಕೊಂಡು ಹೋದ್ರೆ ಮತ್ತೆ ಈಗ ಆಲ್ರೆಡಿ ನಾವು ವಿಪಕ್ಷಗಳಿಗೆ ಆಹಾರ ಆಗಿದ್ದೀವಿ. ಈ ಎಲ್ಲ ವಿಚಾರಗಳನ್ನು ಕೂಡ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಈಗೇನ್ ಸಾಲು ಸಾಲು ಮೀಟಿಂಗ್ಗಳಾಗ್ತಾ ಇದೆಯಲ್ಲ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಅದರ ಜೊತೆಗೆ ಈ 1-to-1 ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಕೂಡ ಸುಮಾರು 1 ಗಂಟೆಗಳ ಕಾಲ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ. ಅವರು ಈ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಬಿಕಾಸ್ ಆ ಗೊಂದಲ ಏನಿದೆ ಆ ಗೊಂದಲ ಬಗೆಹರಿಬೇಕು, ಅದನ್ನು ಬಗೆಹರಿಸ್ಕೊಂಡೇ ಬರಬೇಕು, ಒಂದು ಕ್ಲಾರಿಟಿ ತಗೊಂಡು ಬರಲೇಬೇಕು ಅಂತೇಳಿ ಹೋಗಿದ್ದಾರೆ. ಈಗ ಈ ಹಂತದಲ್ಲೂ ಕೂಡ ಹೈಕಮಾಂಡ್ ಇದಕ್ಕೆ ಒಂದು ಕ್ಲಾರಿಟಿ ಕೊಡಲಿಲ್ಲ ಅಥವಾ ಒಂದು ಕ್ಲಿಯರ್ ಪಿಕ್ಚರ್ ಹೇಳಲಿಲ್ಲ ಅಂತ ಅಂದ್ರೆ ಸಹಜವಾಗಿ ಅದು ಮತ್ತೆ ಡ್ರ್ಯಾಗ್ ಆಗತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದುರ್ಗೇಶ್, ದೆಹಲಿಯಲ್ಲಿ ಸಾಲು ಸಾಲು ಮೀಟಿಂಗ್ಗಳಾಗ್ತಾ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಅವ್ರ ಜೊತೆಗೆ ರಾಹುಲ್ ಗಾಂಧಿ 1 ಗಂಟೆಗಳ ಕಾಲ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ರು, ಏನಿದೆ ಆ ಮೀಟಿಂಗ್ ನ ಇನ್ಸೈಡ್ ಡೀಟೇಲ್ಸ್? ಎಸ್ ಪ್ರಭು, ರಾಜ್ಯ ರಾಜಕೀಯದ ಪವರ್ ಶೇರಿಂಗ್ ಫೈಟ್ ಇದೀಗ ದೆಹಲಿ ಅಂಗಳ ತಲುಪಿದೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಮತ್ತು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಈಗ 1-to-1 ಸಭೆಗಳು ಆಗ್ತಿರುವಂತದ್ದು. ಸಾಲು ಸಾಲು ಸಭೆಗಳಲ್ಲಿ ಸಾಕಷ್ಟು ಸಿಎಂ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ವರಿಷ್ಠರಿಗೆ ಮಾಹಿತಿಗಳನ್ನು ನೀಡುತ್ತಿರುವಂತಹ ಸದ್ಯದ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ವಿವರಣೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಕಳೆದ 3 ವರ್ಷದಿಂದ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ಸರ್ಕಾರಕ್ಕೆ ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದೇವೆ, ಜೊತೆಗೆ ಯಾವುದೇ ರೀತಿಯಂತಹ ಆರ್ಥಿಕ ಹೊರೆ ಆಗಿರಬಹುದು, ಜೊತೆಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವಂತಹ ಕೆಲಸ, ಅಂದ್ರೆ ರಾಜ್ಯದಲ್ಲಿ ಸಾಕಷ್ಟು 5 ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಆಡಳಿತಾತ್ಮಕವಾಗಿ ಸರ್ಕಾರವನ್ನು ಸುಭದ್ರವಾಗಿ ನಡೆಸಿಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಪವರ್ ಶೇರಿಂಗ್ ವಿಚಾರಕ್ಕೆ ಒಂದಿಷ್ಟು ಗೊಂದಲ ಆಗಿದೆ. ಇದರಿಂದ ರಾಜ್ಯ ರಾಜಕೀಯದಲ್ಲಿ ಮತ್ತು ಆಡಳಿತ ನಡೆಸುತ್ತಿರುವಂತಹ ಆಡಳಿತದಲ್ಲೂ ಕೂಡ ಒಂದಿಷ್ಟು ಗೊಂದಲ ಆಗ್ತಾ ಇದೆ. ಇದೊಂದು ವಿಚಾರಕ್ಕೆ ಕ್ಲಾರಿಟಿನ ಕೊಟ್ಟುಬಿಡಿ, ನನಗೆ ಮುಂದಿನ 2 ವರ್ಷಗಳ ಕಾಲ ಅವಕಾಶವನ್ನು ಮಾಡಿಕೊಡಿ, ಉತ್ತಮವಾದಂತಹ ಅಧಿಕಾರವನ್ನ ಮಾಡಿಕೊಂಡು ಹೋಗ್ತೇನೆ ಅನ್ನುವಂತ ಮಾತನ್ನ ಹೈಕಮಾಂಡ್ ನಾಯಕರ ಮುಂದೆ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ 1-to-1 ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪವನ್ನು ಮಾಡಿರುವಂತದ್ದು. ಸದ್ಯಕ್ಕೆ 3 ವರ್ಷ ಅಧಿಕಾರವನ್ನು ಪೂರೈಸಿದ್ದೇನೆ, ಆದ್ರೆ ನೀವು ಬದಲಾವಣೆ ಮಾಡಲೇಬೇಕಾದ್ರೆ ನಿಮ್ಮ ವಿವೇಚನೆಗೆ ಬಿಟ್ಟಂತ ವಿಚಾರ. ಆದ್ರೆ ನನಗೆ ಈಗ 2 ವರ್ಷ ಅವಕಾಶವನ್ನು ಮಾಡಿಕೊಟ್ರೆ 2 ಬಾರಿ ಸಿಎಂ ಆಗಿರುವಂತದ್ದು ಪೂರೈಸಿದಂತಾಗತ್ತೆ. ಜೊತೆಗೆ ರಾಜ್ಯದಲ್ಲಿರುವಂತಹ ಆಡಳಿತ ಯಾವ ರೀತಿ ನಡೀತಾ ಇದೆ, ಜೊತೆಗೆ ವಿಪಕ್ಷಗಳಿಗೂ ಕೂಡ ಇದು ಅಸ್ತ್ರ ಆಗತ್ತೆ.
ಬದಲಾವಣೆ ಮಾಡಿದ್ರೆ ಯಾವ ರೀತಿ ಮುಂದೆ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಮಾಹಿತಿನೂ ಕೂಡ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಮುಂದೆ ಬಿಚ್ಚಿಟ್ಟಿರುವಂತದ್ದು. ಜೊತೆಗೆ ಅಹಿಂದ ಮತಗಳಿಗೂ ಕೂಡ ಒಂದಿಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗುವಂತದ್ದು. ಯಾಕಂದ್ರೆ ಮುಂಬರುವಂತಹ ಚುನಾವಣೆಗಳನ್ನ ಮತ್ತು ಏನು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತದ್ದು ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಇಲ್ಲಿ ಅಹಿಂದ ಮತಗಳು ಕಾಂಗ್ರೆಸ್ಗೆ ಕೈ ಹಿಡಿದಿದ್ದಾವೆ. ಹೀಗಾಗಿ ನನ್ನನ್ನು ಬದಲಾವಣೆ ಮಾಡಿದ್ರೆ ಒಂದಿಷ್ಟು ಅಹಿಂದ ಮತಗಳು ಕೂಡ ಬೇರ್ಪಡೆ ಆಗುತ್ತೆ, ಅಹಿಂದ ಮತಗಳು ಕೈ ಕೊಡುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಮುಂಬರುವಂತಹ ಲೋಕಲ್ ಬಾಡಿ ಚುನಾವಣೆಗಳಾಗಿರ್ಬೋದು, ಸಿಬಿಐ ಚುನಾವಣೆ, ಮುಂಬರುವಂತ 2028ರ ಚುನಾವಣೆಗೂ ಕೂಡ ಒಂದಿಷ್ಟು ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ನಾಯಕರ ಮುಂದೆ ರಾಹುಲ್ ಗಾಂಧಿ ಅವರ ಜೊತೆಗೆ 1-to-1 ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ವಿಚಾರವನ್ನು ಪ್ರಸ್ತಾಪ ಮಾಡುವ ಮೂಲಕ ನನಗೆ 12 ವರ್ಷಗಳ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಬೇಡಿಕೆಯನ್ನು ಇಟ್ಟಿರುವಂತದ್ದು. ಈಗ ಸಿಎಂ ಸಿದ್ದರಾಮಯ್ಯ ಅವರ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ 1-to-1 ಮಾತುಕತೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ತಮ್ಮ ಒಂದು ಅಧಿಕಾರ ಆಸೆಯನ್ನ ಏನಿದೆ ಅದರ ಜೊತೆಗೆ ಮಾನಸಿಕವಾಗಿ ಕೂಡ ನೀವು ಅಧಿಕಾರವನ್ನ ಬಿಟ್ಕೊಡಿ ಅಂದ್ರೆ ನಾನು ಬಿಟ್ಕೊಡೋದಕ್ಕೆ ರೆಡಿ ಇದ್ದೇನೆ. ಆದರೆ ರಾಜ್ಯದಲ್ಲಿ ಇಲ್ಲಿಯವರೆಗೂ ಕೂಡ ಸುಭದ್ರವಾದ ಸರ್ಕಾರವನ್ನ ನಾವು ಕೊಟ್ಟಿದ್ದೇವೆ. ಯಾವುದೇ ರೀತಿಯಂತಹ ಅಡೆತಡೆಗಳು ಬಂದ್ರೆ ಅವನ್ನೆಲ್ಲವನ್ನು ಕೂಡ ನೀಡಿಸಿಕೊಂಡು ಹೋಗ್ತಾ ಇದ್ದೇವೆ. ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸುವ ಜೊತೆಗೆ ಉತ್ತಮ ಆಡಳಿತವನ್ನು ಕೊಟ್ಟಿದ್ದೇವೆ. ಸದ್ಯಕ್ಕೆ ಯಾವುದೇ ರೀತಿಯಂತಹ ಬದಲಾವಣೆ ಬೇಡ, ಬದಲಾವಣೆ ಮಾಡಲೇಬೇಕು ಅಂತ ನೀವು ತೀರ್ಮಾನ ಮಾಡಿದ್ರೆ ಅದು ನಿಮಗೆ ಬಿಟ್ಟ ವಿಚಾರ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋಂಥದ್ದು ಕೂಡ ಮುಂದಿನ ಲೆಕ್ಕಾಚಾರಗಳು ಇಟ್ಕೊಂಡು ನೀವು ನಿರ್ಧಾರ ಮಾಡಿ ಅನ್ನುವಂತ ಒಂದು ಅಭಿಪ್ರಾಯವನ್ನ ರಾಹುಲ್ ಗಾಂಧಿ ಅವರ ಮುಂದೆ ಹೇಳುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ದುರ್ಗೇಶ್.